ಹಾಯ್ ಎಲ್ಲರಿಗೂ. ಮೊನ್ನೆ ಈ ಪಾಸ್ತಾ ರೆಸಿಪಿದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಒಂದೇ ದಿನದಲ್ಲಿ 1700 ಮೆಂಬರ್ಸ್ ನೋಡಿದರು. 1700 ಮೆಂಬರ್ಸ್ ಏನಪ್ಪ ದೊಡ್ಡ ನಂಬರ್ಸ್ ಅಲ್ಲ ಅಂತ ನಿಮಗೆ ಅನಿಸ್ಬೋದು, ಬಟ್ ನಮಗೆ ಅದು ತುಂಬ ದೊಡ್ಡ ನಂಬರ್ ಅನಿಸುತ್ತೆ. ಯಾಕಂದರೆ ಒಂದೇ ದಿನದಲ್ಲಿ ವಾಚ್ ಆಗಿದ್ದು. ಸೊ ಅದು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಿದ್ದೀನಿ. ಅದಕ್ಕೆ ಮೊದಲು ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಗರಂ ಮಸಾಲ ಪೌಡರು ಮತ್ತು ಚಾಟ್ ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಪಾಸ್ತಾ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ. ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಸ್ವಲ್ಪನೇ ಮಾಡಿ, ಆವಾಗ ನಿಮಗೆ ಎಲ್ಲಿ ಮಿಸ್ ಆಗ್ತಾಯಿದೆ, ಏನು ಮಿಸ್ ಮಾಡ್ತಾಯಿದ್ದೀವಿ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ನಾನು ಅಷ್ಟೇ ಒಂದು ಬೌಲಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿ ಮಾಮೂಲಿ ಪಾಸ್ತಾ ಮಾಡುವಾಗ ಅದನ್ನು ಬೇಯಿಸ್ಕೊತೀವಲ್ಲ, ಅದಕ್ಕೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಯೂಟ್ಯೂಬರ್ಸಿಗೆ ಒಂದು ಖುಷಿ ಆಗೋದೇನೆಂದರೆ, ಹೊಸ್ದಾಗೇನೋ ಮಾಡಿದಾಗ ಅದನ್ನು ಎಂಕರೇಜ್ ಮಾಡಿ ವಾಚ್ ಮಾಡಿದಾಗ ತುಂಬಾ ಖುಷಿ ಅನಿಸುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು ಅಷ್ಟೊಂದು ವಾಚ್ ಬಂದಿರೋದು. ಬಟ್ ಆ್ಯಕ್ಚುಲಿ ಒಂದು 5 ಅವರ್ಸಲ್ಲೇ ಅಷ್ಟೊಂದು ವಾಚಸ್ ಆಗಿದ್ರು. ಬಟ್ ಅದರಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ಅದೊಂದು ಕಡೆ ಇದ್ರೂ, ಒಂದು ಕಡೆ ಅದು ಬೇಜಾರಿದ್ರೂ ಅಷ್ಟು ಜನ ವಾಚ್ ಮಾಡಿರೋದೆಲ್ಲ ಒಂದು ಕಡೆ ಖುಷಿ. ನೋಡಿ, ಇದು ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಇದನ್ನು ನಾನು ವಾಟರ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟೋಣ. ಅದರಲ್ಲಿರೋ ವಾಟರ್ ಅಂಶ ಡ್ರೈ ಆಗಬೇಕು. ನೀವು ಸಡನ್ನಾಗಿ ಮಾಡ್ತಿದ್ವಿ, ಮಕ್ಕಳಿಗೇನೋ ಬೇಕು ಅಂತ ಮಾಡ್ತಿದ್ವಿ, ಅದು ಅಷ್ಟೊಂದು ಡ್ರೈ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋದಿದ್ದರೆ ಆಲ್ಮೋಸ್ಟ್ ಆಯಿಲ್ ಕಾಯೋ ಅಷ್ಟೊತ್ತಿಗೆ ಅದು ಡ್ರೈ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತ ನಿಮಗೆ ಫೀಲ್ ಆದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಅದ್ರ ಮೇಲೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೋಬೋದು. ಬಟ್ ನಾನೇನು ಹಾಕಿಲ್ಲ ಇಲ್ಲಿ, ಇದು ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ ನಾನು. ಇದನ್ನು ಇವಾಗ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅದು ಫುಲ್ಲು ರೆಡ್ಡಿಶ್ ಆಗಬೇಕು. ಎರಡೂ ಕಡೆಯೂ ಡೀಪ್ ಫ್ರೈ ಆಗಬೇಕು. ಕೈಯಲ್ಲಿ ಮುರಿದ್ರೆ ಚಕ್ಲಿ ಎಲ್ಲ ಫೀಲ್ ಆಗುತ್ತಲ್ವ ನಮಗೆ, ಆ ರೀತಿಯಾಗಿ ಫೀಲ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಫ್ರೈ ಆಗಿದೆ. ಇವಾಗ ಆಲ್ಮೋಸ್ಟ್ ತುಂಬ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲನ್ನ, ಒಳ್ಳೆ ಫ್ಲೇವರ್ ಕೊಡೋದು ಅಂದರೆ ನಿಮಗೆ ಎಲ್ಲಿ ಪ್ಯಾಕೆಟಲ್ಲಿ ಚಿಪ್ಸ್ ತೊಗೊಂಬಂದು ತಿಂತೀರಲ್ಲ, ಅದೇ ಫೀಲ್ ಕೊಡುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ, ನಿಮ್ಮ ಮಕ್ಕಳಂತೂ ನಿಜವಾಗ್ಲೂ ಫಿದಾ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.